ಕನ್ನಡ ಅಂತ ಬಂದಾಗ ಉಳಿಸ್ಬೇಕು, ಉಳಿಸ್ಬೇಕು ಅಂತ ಹೇಳಿದ್ರೆ 2500 ವರ್ಷಗಳಿಂದಲೂ ಬಂದಿದೆ ಕನ್ನಡ. ಅವಾಗಿಂದನೂ ಕೂಡ ಇದೆ. ಉಳಿಸೋದು ಬೇಕಾಗಿಲ್ಲ, ನಾವು ಬಳಸಬೇಕಾಗಿರುವಂಥದ್ದು ಪ್ರಮುಖವಾಗಿ. ನೆಲ, ಜಲ, ಭಾಷೆ ಅಂತ ಬಂದಾಗ ಈ ತೆಲುಗು, ತಮಿಳು, ಮರಾಠಿಗರು ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ, ಹಾಗೆ ಒಂದು ಒಗ್ಗಟ್ಟು ಕೂಡ ಇರುವಂಥದ್ದು. ಅದನ್ನ ನಾವು ಉದಾಹರಣೆಯಾಗಿ ಅಂದ್ಕೊಳ್ಬೇಕಾ ಅಥವಾ ನಮ್ಮ ಕನ್ನಡಿಗರದ್ದು ಔದಾರ್ಯ ಅಂತ ಹೇಳ್ಕೊಬೇಕಾ ನಾವು? ಇಲ್ಲ, ಹಿಂದೆ ಕೆಲವು ವರ್ಷಗಳ ಅಂದರೆ ಒಂದು ದಶಕದ ಹಿಂದೆ ಈ ದೂರು ಕನ್ನಡಿಗರ ಮೇಲೆ ಬಹಳ ಪ್ರಬಲವಾಗಿತ್ತು. ಬಟ್ ಈಗ ನೀವು ಸ್ವಲ್ಪ ಗಮನಿಸಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕನ್ನಡಿಗರು ಬಹಳ ಎಚ್ಚೆತ್ತಿದ್ದಾರೆ. ಬಹಳ ದೊಡ್ಡ ಶಕ್ತಿ ಇದೆ ಕನ್ನಡಿಗರದ್ದು. ನೀವು ಇಡೀ ಭಾರತದಲ್ಲಿ ಹೆಚ್ಚಾಗಿ ಕನ್ನಡದವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪ್ರಾದೇಶಿಕ ಭಾಷೆಯನ್ನು ಬಳಸೋದ್ರಲ್ಲಿ ಕನ್ನಡಿಗರು ಮುಂಚೂಣಿಯಲ್ಲಿದ್ದಾರೆ. ಸೊ ಸಾಮಾಜಿಕ ಈಗ ಏನೇನು ನಡೀತಾ ಇದೆ ನೀವು ಗಮನಿಸಿದ್ರೆ ಸ್ವಲ್ಪ ಬದಲಾವಣೆಗಳು ಏನು ಕಾಣಿಸ್ತಾ ಇದೆ, ಅದಕ್ಕೆ ಮುಖ್ಯ ಕಾರಣ ಎಚ್ಚೆತ್ತಿರುವ ಕನ್ನಡಿಗರೇ. ಕನ್ನಡಿಗರು ಮೊದಲ ಥರ ಕನ್ನಡಿಗರ ಮೇಲೆ ದೂರಕ್ಕಾಗಲ್ಲ ಈಗ. ಅದರಲ್ಲೂ ಯುವ ಕನ್ನಡಿಗರು, ಉದ್ಯೋಗಸ್ಥರು, ಐ ಟಿ ಬಿ ಟಿಲಿರೋ ಕನ್ನಡಿಗರು ಬಹಳ ಮಟ್ಟಿಗೆ ಒಂದು ಒಂದು ಬೀರುವ ಮಟ್ಟಿಗೆ ಒಂದು ಶಕ್ತಿಯನ್ನು ರೂಪಿಸ್ಕೊಂಡಿದ್ದೀವಿ ಈಗ. ಅದರಲ್ಲಿ ನಾನು ಸೇರ್ತೀನಿ, ಅಥವಾ ನಮ್ಮ ಸಹಪಾಠಿಗಳು ಭಾಳಷ್ಟು ಜನರು ಇದ್ದಾರೆ ಅದರಲ್ಲಿ. ಈಗ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತಾರೆ. ರಾಜಕಾರಣಿಗಳಿಗೆ ಗೊತ್ತಾಗದೆ ಓಟಿನ ಭಾಷೆ. ನಾವು ಓಟಿನ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ರಾಜಕಾರಣದಿಂದ ಏನಾದ್ರು ಕೆಲಸ ಮಾಡ್ಕೋಬೋದು.